ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಮಾರ್ಚ್ 23ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್ UP-MP ಸೈನ್ ಅಗ್ರಿಮೆಂಟ್ ಆನ್ ಕೇನ್ ಬೇಟ್ವಾ ಇಂಟರ್ಲಿಂಕಿಂಗ್ ವರ್ಕ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 3ನ ಅಡಿಯಲ್ಲಿ ಎನ್ವಿರಾನ್ಮೆಂಟ್ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಹಾಗೆ ಇಂಟರ್ ಸ್ಟೇಟ್ ರಿಲೇಷನ್ಸ್ನ ಬಗ್ಗೆ ಕೂಡ ನಾವು ಓದ್ಕೊಳ್ಬಹುದಾಗುತ್ತೆ. ಪೊಲಿಟಿ ಅಡಿಯಲ್ಲಿ ಈ ಒಂದು ಸಿಲೆಬಸ್ನ ಅಡಿಯಲ್ಲಿ ಕೂಡ ಕೇನ್ ಬೇಟ್ವಾ ಇಂಟರ್ಲಿಂಕಿಂಗ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಕೇನ್ ಬೇಟ್ವಾ ಈ ಎರಡು ನದಿಗಳ ಇಂಟರ್ಲಿಂಕಿಂಗ್ ವರ್ಕ್ ಅನ್ನೋದ್ರ ಬಗ್ಗೆ ಸಾಕಷ್ಟು ವರ್ಷಗಳಿಂದ ಸುದ್ದಿಯಲ್ಲಿ ಇರೋದನ್ನ ನಾವು ನೆನಪಿಸ್ಕೊಳ್ಬಹುದು. 2015ರ KPSCಯ ಮುಖ್ಯ ಪರೀಕ್ಷೆಯಲ್ಲೂ ಕೂಡ ಕಳೆದ ಬಾರಿ ಒಂದು ಫುಲ್ ಫ್ಲೆಡ್ಜ್ಡ್ ಎಸ್ಸೆ ಕ್ವೆಶನ್ ಅನ್ನೇ ಈ ಒಂದು ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ ಬಗ್ಗೆ ಕೇಳಿದಂಥದನ್ನ ಕೂಡ ಇಲ್ಲಿ ನೆನಪಿಸ್ಕೊಳ್ಬಹುದಾಗುತ್ತೆ. ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ ಅನ್ನುವಂಥದ್ದು ಒಂದು ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. GS ಕ್ವೆಶನ್ಸ್ ಅಥವಾ ಎನಿ ಎಸ್ಸೆ ಕ್ವೆಶನ್ಸ್ ಇದ್ರ ಮೇಲೆ ಬರ್ಬೋದಾಗಿರುತ್ತೆ. ಅದಕ್ಕೆ ಮುಖ್ಯವಾದಂತಹ ಭಾರತದಲ್ಲಿ ನಡೀತಿರ್ತಕ್ಕಂಥ ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ ಅಂದ ತಕ್ಷಣ ನಮಗೆ ನೆನಪಾಗಬೇಕಾಗಿರ್ತಕ್ಕಂಥದ್ದು ಕೇನ್ ಬೇಟ್ವಾ ಇಂಟರ್ಲಿಂಕಿಂಗ್ ವರ್ಕ್. ಕೇನ್ ಅನ್ನುವಂಥದ್ದು ಮಧ್ಯಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ನದಿ ಆದರೆ ಬೇಟ್ವಾ ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ನದಿಯಾಗಿದೆ. ಮಧ್ಯಪ್ರದೇಶದ ಈ ಕೇನ್ ನದಿಯಲ್ಲಿ ಅಲ್ಲಿನ ಹರಿವು ಹೆಚ್ಚಾಗಿರೋದ್ರಿಂದ ಆ ನೀರಿನ ಮಟ್ಟ ಹೆಚ್ಚಾಗಿರೋದ್ರಿಂದ ಆ ಒಂದು ಹೆಚ್ಚಿರ್ತಕ್ಕಂಥ ನೀರನ್ನು ಬೇಟ್ವಾ ನದಿಗೆ ನೀಡುವಂಥದ್ದು ಇಲ್ಲಿರ್ತಕ್ಕಂಥ ಮುಖ್ಯವಾದಂಥ ಒಂದು ಅಂಶ. ಕೇನ್ ಬೇಟ್ವಾ ನದಿಗಳನ್ನು ಇಂಟರ್ಲಿಂಕ್ ಮಾಡುವಂಥದ್ದು. ಇದರಿಂದ ಒಟ್ಟಾರೆಯಾಗಿ ಇಂಟರ್ಲಿಂಕ್ ಅನ್ನು ಮಾಡೋದ್ರಿಂದಾಗಿ ಏನು ಉಪಯೋಗ ಅಂತ ಅಂದರೆ, ಒಂದು ಬರಪೀಡಿತ ಪ್ರದೇಶದಲ್ಲಿ ಎಲ್ಲಿ ಮಳೆ ನೀರು ಅಥವಾ ನೀರಿಗೆ ಕೊರತೆ ಇರುತ್ತೆ ಅಂಥ ಕಡೆಗೆ ನೀರನ್ನು ಒದಗಿಸಬಹುದಾಗುತ್ತೆ. ಮತ್ತೊಂದು ಯಾವ ಪ್ರದೇಶಗಳಲ್ಲಿ ಅತಿಯಾಗಿ ಮಳೆಯಾಗಿ ಅಥವಾ ನೀರು ಹೆಚ್ಚಾಗೋದ್ರಿಂದಾಗಿ ಪ್ರವಾಹ ಉಂಟಾಗುತ್ತೋ ಅಂಥ ಪ್ರದೇಶಗಳಲ್ಲಿ ಉಂಟಾಗಬಹುದಾದಂಥ ಪ್ರವಾಹಗಳನ್ನು ತಪ್ಪಿಸಬಹುದಾಗುತ್ತೆ. ಈ ಕಾರಣದಿಂದ ಸಾಕಷ್ಟು ರಾಷ್ಟ್ರಗಳು ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ ಗಳನ್ನ ಈಗಾಗಲೇ ಮಾಡಲಾಗಿದೆ. ಇದೇ ಒಂದು ಲೈನ್ಸ್ ನಲ್ಲಿ ಭಾರತವು ಕೂಡ ಈಗ ಸಾಗಿರ್ತಕ್ಕಂಥದ್ದು ಕೇನ್ ಬೇಟ್ವಾ ಇಂಟರ್ಲಿಂಕಿಂಗ್ ವರ್ಕ್ ನ ಬಗ್ಗೆ UP ಮತ್ತು MP ಅಗ್ರಿಮೆಂಟ್ ಅನ್ನ ಸಹಿ ಹಾಕಲಾಗಿರ್ತಕ್ಕಂಥದ್ದು. ಈ ಅಗ್ರಿಮೆಂಟ್ ನ ವಿಚಾರ ಅನ್ನುವಂಥದ್ದು ಇದಕ್ಕೆ ಒಂದು ಹಿಸ್ಟರಿನೇ ಇದೆ, ಸಾಕಷ್ಟು ವರ್ಷಗಳಿಂದ ಇದು ನಡೀತಾ ಇದೆ. ಆದ್ರೆ ಈಗ ಇದರ ಒಂದು ಫೈನಲ್ ಅಗ್ರಿಮೆಂಟ್ ಗೆ ಸಹಿ ಹಾಕಿರ್ತಕ್ಕಂಥದ್ದು. ಕೇನ್ ಬೇಟ್ವಾ ಇಂಟರ್ಲಿಂಕಿಂಗ್ ಅನ್ನು ಜಾರಿಗೆ ತರೋದ್ರಿಂದಾಗಿ ಬುಂದೇಲ್ಖಂಡ್ ರೀಜನ್ UP ಮತ್ತು MP ಈ ಎರಡೂ ರಾಜ್ಯಗಳಿಗೆ ಸೇರ್ಪಟ್ಟಂತ ಬುಂದೇಲ್ಖಂಡ್ ರೀಜನ್ನಿನ ಪ್ರದೇಶದ ಆ ಜನಗಳಿಗೆ ಉಪಯೋಗ ಆಗುತ್ತೆ. ಮುಖ್ಯವಾಗಿ ಯಾವ್ಯಾವ ರಂಗಗಳಲ್ಲಿ ಅಂತ ಅಂದ್ರೆ, ಆ ಪ್ರದೇಶಗಳಲ್ಲಿ ಮಳೆ ಹೆಚ್ಚು ಬೀಳೋದ್ರಿಂದ ಅದು ಬರಪೀಡಿತವಾದಂಥ ಒಂದು ಪ್ರದೇಶ ಆಗಿದೆ. ಅಂತ ಪ್ರದೇಶದಲ್ಲಿ ಇರಿಗೇಷನ್ ಪರ್ಪಸ್ಗೆ ಈ ಕೇನ್ ಬೇಟ್ವಾ ಇಂಟರ್ಲಿಂಕಿಂಗ್ ಅನ್ನುವಂಥದ್ದು ಯೂಸ್ಫುಲ್ ಆಗುತ್ತೆ. ಹಾಗೆ ಕೆಲವೊಬ್ಬರಿಗೆ ಅಂದ್ರೆ ಕೆಲವೊಂದು ಪ್ರದೇಶಗಳಲ್ಲಿ ಅಲ್ಲಿ ಡ್ರಿಂಕಿಂಗ್ ವಾಟರ್ಗೂ ಕೂಡ ಸಾಕಷ್ಟು ತೊಂದರೆ ಇದೆ. ಡ್ರಿಂಕಿಂಗ್ ವಾಟರ್ ಪರ್ಪಸ್ಗೂ ಕೂಡ ಈ ಒಂದು ಕೇನ್ ವಾಟರ್ ಅನ್ನ ಬಳಸ್ಕೊಳ್ಬಹುದು. ಮತ್ತು ಈ ಒಂದು ಹರಿವು ಒಂದು ನದಿಯಿಂದ ಮತ್ತೊಂದು ನದಿಗೆ ಹರಿವು ಆಗುವಂತ ಸಂದರ್ಭದಲ್ಲಿ ಇದನ್ನ ಹೈಡ್ರೋ ಪವರ್ ಜನರೇಷನ್ಗೆ ಅಂತ ಕೂಡ ಬಳಸ್ಕೊಳ್ಬಹುದಾಗುತ್ತೆ. ಈ ಒಂದು ಪ್ರಾಜೆಕ್ಟ್ ಅನ್ನ ತರೋದ್ರಿಂದಾಗಿ ಎಲೆಕ್ಟ್ರಿಸಿಟಿಯನ್ನ ಸ್ಟೇಟ್ಸ್ ಗಳಿಗೆ ಪ್ರೊವೈಡ್ ಮಾಡಿದಾಗುತ್ತೆ ಮತ್ತು ಎರಡು ರಾಜ್ಯಗಳ ಬುಂದೇಲ್ಖಂಡ್ ರೀಜನ್ ಏನಿದೆ ಅಲ್ಲಿ ಕೂಡ ಸಾಕಷ್ಟು ಬೆನಿಫಿಟ್ ಆಗುತ್ತೆ. ಇದರಿಂದಾಗಿ ಇರಿಗೇಷನ್ ಕೂಡ ಹೆಚ್ಚಾಗುವಂಥದ್ದು. ಈ ಒಂದು ಪ್ರಾಜೆಕ್ಟ್ ಅನ್ನ 2 ಹಂತಗಳಲ್ಲಿ ಮಾಡಬೇಕು ಅಂತ ಹೇಳಿ ಒರಿಜಿನಲ್ ಆಗಿ ಡಿಸ್ಕಸ್ ಮಾಡಲಾಗಿತ್ತು. ಆದ್ರೆ ಈಗ ಈ ಎರಡೂ ಹಂತಗಳನ್ನ ಫೇಸ್ 1 ಮತ್ತು ಫೇಸ್ 2 ಅನ್ನ ಕಂಬೈನ್ ಮಾಡಿ ಒಂದೇ ಹಂತದಲ್ಲಿ ಮಾಡೋದ್ರ ಬಗ್ಗೆ ಚಿಂತನೆ ನಡೀತಾ ಇರತಕ್ಕಂಥದ್ದು. ಪ್ರಾಜೆಕ್ಟಿನ ಫಂಡಿಂಗ್ ಅನ್ನು ಕುರಿತಂತೆ 2018ರಲ್ಲಿ ನಿರ್ಧಾರವಾದಂತೆ ಕೇಂದ್ರ ಸರ್ಕಾರದವರು ಈ ಪ್ರಾಜೆಕ್ಟಿನ 90% ಫಂಡಿಂಗ್ ಅನ್ನು ಮಾಡೋರಿದ್ರು. ಆದ್ರೆ ಫೈನಲ್ ಡಿಸಿಷನ್ ಅನ್ನುವಂಥದ್ದು ಇನ್ನೂ ಕೂಡ ಈಗ ಔಟ್ಸ್ಟ್ಯಾಂಡಿಂಗ್ ಆಗಿ ಇರುವಂಥದ್ದು. ಆದ್ರೆ ಈ ಪ್ರಾಜೆಕ್ಟ್ ಅನ್ನ ಜಾರಿಗೆ ತರೋದ್ರಲ್ಲೂ ಕೂಡ ಕೆಲವೊಂದಷ್ಟು ಕನ್ಸರ್ನ್ಸ್ ಗಳನ್ನ ನಾವು ನೋಡಬಹುದಾಗುತ್ತೆ. ಆ ಕನ್ಸರ್ನ್ಸ್ ಏನು ಅಂತಂದ್ರೆ, ಈ ಪ್ರಾಜೆಕ್ಟ್ ನಿಂದಾಗಿ ಪಾರ್ಟ್ಲಿ ಪನ್ನಾ ಟೈಗರ್ ರಿಸರ್ವ್, ಮಧ್ಯಪ್ರದೇಶದಲ್ಲಿ ಇರತಕ್ಕಂಥ ಪನ್ನಾ ಟೈಗರ್ ರಿಸರ್ವ್ ಅನ್ನ ಪಾರ್ಟ್ಲಿ ಸಬ್ಮರ್ಜ್ ಆಗುವಂಥದ್ದನ್ನ ಕಾಣಬಹುದಾಗುತ್ತೆ. ಇದರಿಂದಾಗಿ ಅಲ್ಲಿರ್ತಕ್ಕಂಥ ಬಯೋಡೈವರ್ಸಿಟಿಗೆ ತೊಂದರೆ ಆಗುತ್ತೆ. ಅಲ್ಲಿ ಭಾರತದಲ್ಲಿ ನಾವು ಕಾಣಸಿಗುವಂಥ 9 ವಲ್ಚರ್ ಸ್ಪೀಸೀಸ್ಗಳಲ್ಲಿ 6 ವಲ್ಚರ್ ಸ್ಪೀಸೀಸ್ಗಳನ್ನು ನಾವು ಪನ್ನಾ ಟೈಗರ್ ರಿಸರ್ವ್ ಅಲ್ಲಿ ಕಾಣಬಹುದಾಗುತ್ತೆ. ಈ ಒಂದು ಸ್ಪೀಸೀಸ್ಗೆ ತೊಂದರೆ ಆಗುತ್ತೆ. ಜೊತೆಗೆ ಟೈಗರ್ಗೂ ಕೂಡ ಪನ್ನಾ ಟೈಗರ್ ರಿಸರ್ವ್ ಅನ್ನುವಂಥದ್ದು ಒಂದು ಫೇಮಸ್ ಟೈಗರ್ ರಿಸರ್ವ್ ಆಗಿದೆ. ಇಲ್ಲಿರ್ತಕ್ಕಂಥ ಟೈಗರ್ ಸ್ಪೀಸೀಸ್ಗೂ ಸಾಕಷ್ಟು ತೊಂದರೆ ಆಗುತ್ತೆ ಒಂದು ವೇಳೆ ಈ ಇಂಟರ್ಲಿಂಕಿಂಗ್ ಪ್ರಾಜೆಕ್ಟ್ ಅನ್ನುವಂಥದ್ದು ಜಾರಿಗೆ ಬಂದಿದ್ದರೆ. ಮತ್ತು ಜಾಕಲ್ಸ್ ಸ್ಪೀಸೀಸ್ಗೂ ಕೂಡ ತೊಂದರೆ ಆಗುತ್ತೆ. ಈ ಎಲ್ಲ ಕಾರಣದಿಂದ ಎನ್ವಿರಾನ್ಮೆಂಟಲ್ ಕನ್ಸರ್ನ್ಸ್ಗಳನ್ನು, ಬಯೋಡೈವರ್ಸಿಟಿ ಲಾಸ್ ಆಗುವಂಥ ಕನ್ಸರ್ನ್ಸ್ಗಳನ್ನ ಈ ಪ್ರಾಜೆಕ್ಟ್ ಹೊಂದಿದೆ. ಆದ್ರೆ 2016ರಲ್ಲಿ ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಅನ್ನುವಂಥದ್ದು ಒಂದು ತೀರ್ಪನ್ನು ನೀಡುತ್ತೆ. ಇದು ವೈಲ್ಡ್ ಲೈಫ್ಗೆ ಸಂಬಂಧಪಟ್ಟಂತೆ ಅಪೆಕ್ಸ್ ರೆಗ್ಯುಲೇಟರ್ ಕೂಡ ಹೌದು ಭಾರತದಲ್ಲಿ. ಈ ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಕೂಡ ಈ ಒಂದು ಪ್ರಾಜೆಕ್ಟ್ ಅನ್ನ ಕ್ಲಿಯರ್ ಮಾಡಿರ್ತಕ್ಕಂಥದ್ದು. ಇನ್ನ ಇದರಲ್ಲಿ ಇರ್ತಕ್ಕಂಥ ಮತ್ತೊಂದು ಸಮಸ್ಯೆ ಅಂತ ಅಂದ್ರೆ, ಎರಡೂ ರಾಜ್ಯಗಳು ಕೂಡ ಒಂದು ಅಗ್ರಿಮೆಂಟ್ಗೆ ಬರೋದಕ್ಕೆ ಸಾಧ್ಯವಾಗದೆ ಇರುವಂಥದ್ದು. ಕಾರಣ ಏನು ಅಂತ ಅಂದ್ರೆ, ನಾನ್ ಮಾನ್ಸೂನ್ ಮಂತ್ಸ್ಗಳಲ್ಲಿ, ಮುಖ್ಯವಾಗಿ ನಾನ್ ಮಾನ್ಸೂನ್ ಮಂತ್ಸ್ಗಳಲ್ಲಿ ಒಟ್ಟಾರೆಯಾಗಿ ಎಲ್ಲ ತಿಂಗಳಲ್ಲೂ ಕೂಡ ಯಾವ ರೀತಿಯಾಗಿ ಈ ಪ್ರಾಜೆಕ್ಟ್ನಿಂದ ಬರುವಂಥ ವಾಟರ್ ಅನ್ನು ಶೇರ್ ಮಾಡ್ಕೊಳ್ಳೋದು ಎರಡು ರಾಜ್ಯಗಳ ನಡುವೆ ಅನ್ನುವಂಥದ್ದು ಒಂದು ಗೊಂದಲವನ್ನು ಸೃಷ್ಟಿ ಮಾಡೋದಕ್ಕೆ ಕಾರಣ ಆಗಿರ್ತಕ್ಕಂಥ ಅಂಶ. ಇನ್ನು ಈ ಯೋಜನೆ ಜಾರಿಗೆ ಬರೋದ್ರಿಂದ ಬುಂದೇಲ್ಖಂಡ್ ಪ್ರದೇಶದ 3.64 ಲ್ಯಾಕ್ ಹೆಕ್ಟೇರ್ಸ್ಗೆ ಉಪಯೋಗ ಆಗುತ್ತೆ. ಅಲ್ಲಿ ಇರಿಗೇಷನ್ಗೆ ಸಾಕಷ್ಟು ಉಪಯೋಗ ಆಗುತ್ತೆ. ಇನ್ನು ಈ ಪ್ರಾಜೆಕ್ಟ್ ಅನ್ನುವಂಥದ್ದು 77 ಮೀಟರ್ ಉದ್ದದ ಮತ್ತು 2 ಕಿಲೋಮೀಟರ್ನಷ್ಟು ಅಗಲವನ್ನು ಹೊಂದಿರತಕ್ಕಂಥ ದೌಧಾಮ್ ಡ್ಯಾಮ್ನ ಕನ್ಸ್ಟ್ರಕ್ಷನ್
ಕನ್ಸ್ಟ್ರಕ್ಟ್ ಮಾಡೋದ್ರ ಬಗ್ಗೆ ಕೂಡ ಈ ಪ್ರಾಜೆಕ್ಟ್ ನ ಅಡಿಯಲ್ಲಿ ಒಂದು ಯೋಜನೆಯನ್ನ ಹಾಕೊಂಡಿರ್ತಕ್ಕಂಥದ್ದು. ಇದು ಕೂಡ ಪ್ರಿಲಿಮ್ಸ್ ಅಥವಾ ಕೆಪಿಎಸ್ಸಿ ಯಾವುದೇ ಪರೀಕ್ಷೆಗಳಿಗೆ ಇಂಪಾರ್ಟೆಂಟ್ ಆಗುತ್ತೆ. ದೌಧಾಮ್ ಡ್ಯಾಮ್ ಅಂದ ತಕ್ಷಣ ನಾವು ಕೇನ್ ಬೇಟ್ವಾ ಇಂಟರ್ಲಿಂಕಿಂಗ್ ಗೆ ಸಂಬಂಧಪಟ್ಟಿದ್ದಂಥದ್ದು ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ ಇವುಗಳು ನಮಗೆ ನೆನಪಾಗಬೇಕಾಗುತ್ತೆ. ಈ ಪ್ರಾಜೆಕ್ಟ್ ನಿಂದಾಗಿ ಉತ್ತರ ಪ್ರದೇಶಕ್ಕೆ ಹೆಚ್ಚಿನ ನೀರಿನ ಒಂದು ಶೇರ್ ಅನ್ನುವಂಥದ್ದು ಹೋಗುತ್ತೆ ಅಂತ ಹೇಳಿ ಮಧ್ಯಪ್ರದೇಶ ಈ ಅಗ್ರಿಮೆಂಟ್ ಗೆ ಸಹಿ ಮಾಡೋದಕ್ಕೆ ರೆಡಿ ಇರಲಿಲ್ಲ. ಈ ಕಾರಣದಿಂದ ಅದು 2016ರಲ್ಲಿ ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಅವರು ಕ್ಲಿಯರೆನ್ಸ್ ಅನ್ನ ಕೊಟ್ಟು ನಂತರದಲ್ಲೂ ಕೂಡ ಅದು ಇದೇ ರೀತಿಯಾಗಿ ಹೀಗೆ ಹಿಂದೆ ಸರಿದಿತ್ತು. ಆದರೆ ಈಗ ಪ್ರಧಾನ ಮಂತ್ರಿ ಮೋದಿಯವರು ಹೇಳಿರುವಂತೆ ಇದೊಂದು ಹಿಸ್ಟಾರಿಕ್ ಮೊಮೆಂಟ್ ಆಗಿದೆ. ಸದ್ಯಕ್ಕೆ ಎರಡೂ ರಾಜ್ಯಗಳು ಒಪ್ಪಿ ಈ ಇಂಟರ್ಲಿಂಕಿಂಗ್ ನ ವರ್ಕ್ ಅನ್ನು ಪ್ರಾರಂಭ ಮಾಡೋದಕ್ಕೆ ಎರಡೂ ರಾಜ್ಯಗಳು ಕೇನ್ ಬೇಟ್ವಾ ಇಂಟರ್ಲಿಂಕಿಂಗ್ ವರ್ಕ್ಗೆ ಅಗ್ರಿಮೆಂಟ್ ಅನ್ನ ಸಹಿ ಹಾಕಿರ್ತಕ್ಕಂಥದ್ದು. ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಯಾವ ನದಿಗಳನ್ನ ಇಂಟರ್ಲಿಂಕ್ ಮಾಡೋದ್ರ ಬಗ್ಗೆ ಒಂದು ಯೋಜನೆಯನ್ನ ಹಾಕಿಕೊಳ್ಳಲಾಗಿದೆ ಅನ್ನುವಂಥದ್ದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಇನ್ಕ್ರೀಸ್ ಇಂಟರ್ವಲ್ ಬಿಟ್ವೀನ್ 2 ಡೋಸಸ್ ಆಫ್ ಕೋವಿಶೀಲ್ಡ್ ಅಂತ ಹೇಳಿ ಕೇಂದ್ರ ಸರ್ಕಾರದವರು ಹೇಳ್ತಾ ಇರ್ತಕ್ಕಂಥದ್ದನ್ನ ನಮಗೆ ತಿಳಿಸ್ತಾ ಇದೆ. ಇದನ್ನ GS ಪೇಪರ್ 2 ನ ಅಡಿಯಲ್ಲಿ ಹೆಲ್ತ್ ನ ಅಡಿಯಲ್ಲಿ ನಾವು ಓದ್ಕೊಳ್ಬಹುದಾಗುತ್ತೆ. ಇಲ್ಲಿ ಕೋವಿಡ್-19 ವ್ಯಾಕ್ಸಿನೇಷನ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಭಾರತದಲ್ಲಿ ಸದ್ಯಕ್ಕೆ ಎಮರ್ಜೆನ್ಸಿ ಪರ್ಪಸ್ಗೆ ಅಂತ ಹೇಳಿ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಅನ್ನುವಂಥ 2 ವ್ಯಾಕ್ಸಿನ್ಸ್ಗಳಿಗೆ ಅಪ್ಪಣೆಯನ್ನು ನೀಡಲಾಗಿದೆ. ಇವುಗಳನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ಎಮರ್ಜೆನ್ಸಿ ಪರ್ಪಸ್ಸಿಗೆ ಅಂತ ಹೇಳಿ. ಈ ಒಂದು ಕಾರಣದ ಅಡಿಯಲ್ಲಿ ಈ 2 ವ್ಯಾಕ್ಸಿನ್ಸ್ಗಳನ್ನು ನಾವೇನು ಬಳಕೆ ಮಾಡ್ಕೊಳ್ತಿದ್ದೇವೆ ಭಾರತದಲ್ಲಿ, ಅದರಲ್ಲಿ ಕೋವಿಶೀಲ್ಡ್ಗೆ ಹೆಚ್ಚಿನ ಒಂದು ರೆಸ್ಪಾನ್ಸ್ ಅನ್ನುವಂಥದ್ದು ಬರ್ತಾ ಇದೆ. ಭಾರತದಲ್ಲಿ ಇದುವರೆಗೂ ಆಗಿರ್ತಕ್ಕಂಥ ವ್ಯಾಕ್ಸಿನೇಷನ್ ಅಲ್ಲಿ 92% ವ್ಯಾಕ್ಸಿನೇಷನ್ ಅನ್ನ ಕೋವಿಶೀಲ್ಡ್ ಅನ್ನ ಬಳಕೆ ಮಾಡ್ಕೊಂಡು ಮಾಡಿದ್ದಾರೆ. ಇನ್ನು ಕೋವ್ಯಾಕ್ಸಿನ್ ವ್ಯಾಕ್ಸಿನೇಷನ್ ಅನ್ನುವಂಥದ್ದು ಕೇವಲ 8% ಮಾತ್ರವೇ ಆಗಿರ್ತಕ್ಕಂಥದ್ದು. ಈ ಆರ್ಟಿಕಲ್ ನಮಗೆ ಮುಖ್ಯವಾಗಿ ತಿಳಿಸ್ತಾ ಇರ್ತಕ್ಕಂಥದ್ದು ಏನು ಅಂತಂದ್ರೆ, ಈ 2ರಲ್ಲಿ ಯಾವುದೇ ವ್ಯಾಕ್ಸಿನ್ ಅನ್ನ ತಗೊಂಡ್ರು ಕೂಡ 2 ಡೋಸೇಜ್ ಅನ್ನ ತಗೊಳ್ಬೇಕಾಗುತ್ತೆ. ಕೋವಿಶೀಲ್ಡ್ ನ ಬಗ್ಗೆ ಒಂದು ಡೋಸೇಜ್ ಅನ್ನ ತಗೊಂಡ ನಂತರದಲ್ಲಿ 4 ರಿಂದ 6 ವಾರಗಳ ಒಳಗೆ ಸೆಕೆಂಡ್ ಡೋಸೇಜ್ ಅನ್ನ ತಗೊಳ್ಬೇಕು ಅಂತ ಹೇಳಿ ಈ ಹಿಂದೆ ನಿರ್ಧಾರವನ್ನು ಮಾಡಲಾಗಿತ್ತು. ಆದ್ರೆ ಈಗ ಕೋವಿಶೀಲ್ಡ್ ವ್ಯಾಕ್ಸಿನ್ಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಹೇಳ್ತಾ ಇರ್ತಕ್ಕಂಥದ್ದು ಈ 4 ರಿಂದ 6 ವಾರ ಅನ್ನುವಂಥದ್ದನ್ನ 4 ರಿಂದ 8 ವಾರಗಳವರೆಗೆ ವಿಸ್ತರಿಸಬೇಕಾಗುತ್ತೆ. 8 ವಾರಗಳ ಒಳಗೆ ಅಂದ್ರೆ ಒಂದಷ್ಟು ಅವಧಿಯನ್ನ ಮುಂದೂಡಿದ್ದಾರೆ. ಈ ಇಂಟರ್ವಲ್ ಅನ್ನ 4 ರಿಂದ 6 ವಾರಗಳಿಂದ 4 ರಿಂದ 8 ವಾರಗಳಂತ ಹೇಳಿ ಇನ್ಕ್ರೀಸ್ ಮಾಡೋದ್ರಿಂದಾಗಿ ಪ್ರೊಟೆಕ್ಷನ್ ಅನ್ನ ಹೆಚ್ಚಿನದಾಗಿ ನೀಡಬಹುದಾಗುತ್ತೆ. ಪ್ರೊಟೆಕ್ಷನ್ ಅನ್ನುವಂಥದ್ದು ಎನ್ಹಾನ್ಸ್ ಆಗುತ್ತೆ. ಹಾಗಾಗಿ ಸೆಕೆಂಡ್ ಡೋಸೇಜ್ ಅನ್ನ ನೀಡುವಂತ ಅವಧಿ ಏನಿತ್ತು ಅದನ್ನ ಹೆಚ್ಚುಗೊಳಿಸಬೇಕು ಅನ್ನುವಂಥದ್ದು ಈಗ ಕೇಂದ್ರ ಸರ್ಕಾರ ತಿಳಿಸಿರ್ತಕ್ಕಂಥದ್ದು. ಈಗ ತಿಳಿಸಿರ್ತಕ್ಕಂಥ ಅವಧಿ ಅನ್ನುವಂಥದ್ದು ಕೇವಲ ಕೋವಿಶೀಲ್ಡ್ಗೆ ಅಪ್ಲೈ ಆಗುತ್ತೆ, ಕೋವ್ಯಾಕ್ಸಿನ್ಗೆ ಅಪ್ಲೈ ಆಗೋದಿಲ್ಲ ಅನ್ನುವಂಥದ್ದನ್ನ ಕೂಡ ನೆನಪಿಟ್ಕೊಳ್ಬೇಕು. ಇವೆರಡು ಭಾರತದಲ್ಲಿ ಎಮರ್ಜೆನ್ಸಿ ಯೂಸೇಜ್ಗೆ ಪರ್ಮಿಷನ್ ಅನ್ನ ಪಡ್ಕೊಂಡಿವೆ. ಅದರಲ್ಲಿ ಕೋವಿಶೀಲ್ಡ್ಗೆ ಹೆಚ್ಚಿನ ಒಂದು ಒಲವು ಅನ್ನುವಂಥದ್ದು ಬರ್ತಾ ಇದೆ. 92% ನಷ್ಟು ಕೋವಿಶೀಲ್ಡ್ ನಿಂದಲೇ ಈಗ ಭಾರತದಲ್ಲಿ ವ್ಯಾಕ್ಸಿನೇಟ್ ಮಾಡಲಾಗಿರ್ತಕ್ಕಂಥದ್ದು. ಕೋವ್ಯಾಕ್ಸಿನ್ ನಿಂದಾಗಿ ಉಳಿದ ಒಂದು ವ್ಯಾಕ್ಸಿನೇಷನ್ ಅನ್ನುವಂಥದ್ದು ಆಗಿದೆ. ಇನ್ನು ರಷ್ಯಾದ ಸ್ಪುಟ್ನಿಕ್ 5 ವ್ಯಾಕ್ಸಿನ್ಗೆ ಹೆಚ್ಚಿನ ಒಂದು ಡಿಮ್ಯಾಂಡ್ ಬರ್ತಾ ಇದೆ ಮತ್ತು 200 ಮಿಲಿಯನ್ ಡೋಸಸ್ ಪರ್ ಇಯರ್ ಕೋವಿಡ್-19 ವ್ಯಾಕ್ಸಿನ್ ಅನ್ನ ತಯಾರು ಮಾಡೋದಕ್ಕೆ ರಷ್ಯಾ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಭಾರತದಲ್ಲಿ 47,000 ಕೇಸಸ್ಗಳನ್ನು ನಿನ್ನೆ ಒಂದು ದಿನದಲ್ಲೇ ರಿಪೋರ್ಟ್ ಆಗಿರೋದನ್ನ ಕಾಣಬಹುದಾಗುತ್ತೆ. ಅಂದ್ರೆ ಸೆಕೆಂಡ್ ವೇವ್ ಮತ್ತೆ ಬರ್ತಾ ಇದೆ ಅಂತ ಹೇಳಿ. ಹಾಗಾಗಿ ಎಲ್ಲರೂ ಕೂಡ ಇನ್ನೂ ಕೂಡ ಸುರಕ್ಷಿತವಾಗಿ ಇರೋದ್ರ ಕಡೆ ಗಮನವನ್ನು ಹರಿಸಬೇಕು. ಆದಷ್ಟು ಶೀಘ್ರದಲ್ಲಿ ವ್ಯಾಕ್ಸಿನ್ಸ್ಗಳನ್ನು ಹಾಕಿಸ್ಕೊಳ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ನಾವು ಇದೇ ರೀತಿಯಾಗಿ ವ್ಯಾಕ್ಸಿನ್ ಹೆಸಿಟೆನ್ಸಿಯನ್ನು ತೋರಿಸ್ತಾ ಹೋದ್ರೆ ಕೋವಿಡ್ ಅನ್ನ ಸಂಪೂರ್ಣವಾಗಿ ಕೋವಿಡ್ ನಿಂದ ನಾವು ದೂರ ಸರಿಯೋದಕ್ಕೆ ಇನ್ನೂ ಸಾಕಷ್ಟು ವರ್ಷಗಳೇ ಬೇಕಾಗುತ್ತೆ. ಈ ಕಾರಣದಿಂದಾಗಿ ವ್ಯಾಕ್ಸಿನೇಷನ್ಗೆ ಒಲವನ್ನು ತೋರಿಸಿ ಎಲ್ಲರೂ ಕೂಡ ವ್ಯಾಕ್ಸಿನೇಷನ್ ಅನ್ನ ಮಾಡಿಸ್ಕೊಳ್ಬೇಕಾಗತ್ತೆ. ಮುಂದಿನ ಆರ್ಟಿಕಲ್ ಧನುಷ್, ಮನೋಜ್ ಬಾಜ್ಪೇಯಿ, ಕಂಗನಾ ಬ್ಯಾಗ್ ಟಾಪ್ ಹಾನಸ್ ಅನ್ನೋದಾಗಿದೆ. ಈಗಾಗಲೇ ನಾವು UPSCಯ ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ 1 ವರ್ಷ ಶ್ರೀನಿವಾಸನ್ ರಾಮಾನುಜನ್ ಅವರ ಬಯೋಗ್ರಫಿಯನ್ನು ತೋರಿಸುವಂತ ಒಂದು ಮೂವಿಯ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದನ್ನು ನೋಡಿದ್ದೇವೆ. ಗಾಂಧಿ ಪೀಸ್ ಪ್ರೈಸ್ ಅನ್ನ, ನೊಬೆಲ್ ಪ್ರೈಸಸ್ ಗಳನ್ನ ಒಳಗೊಂಡಂತೆ ಸಾಕಷ್ಟು ಬಾರಿ ಪ್ರೈಸಸ್ಗೆ ರಿಲೇಟೆಡ್ ಆಗಿ ಕೂಡ ಪ್ರಶ್ನೆಗಳನ್ನ ಕೇಳಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಾವು 67th ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ಯಾರ್ಯಾರಿಗೆ ತಲುಪಿದೆ ಅನ್ನುವಂಥದ್ದನ್ನ, ಒಂದು ಇಂಪಾರ್ಟೆಂಟ್ ಗ್ರೂಪ್ಗಳಲ್ಲಿ ಯಾರ್ಯಾರಿಗೆ ದೊರಕಿದೆ ಅನ್ನುವಂಥದ್ದನ್ನ ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳೋಣ. ಇದು UPSC ಪರ್ಪಸ್ಸಿಗೆ ಅಲ್ಲದೆ ಇದ್ದಿದ್ರು ಕೂಡ KPSCಯ ಪರೀಕ್ಷೆಗಳಿಗೆ ಸಾಕಷ್ಟು ಉಪಯೋಗ ಆಗುತ್ತೆ ಅನ್ನುವಂಥದ್ದು ನಮ್ಮ ಭಾವನೆ. ಯಾಕೆಂದ್ರೆ KPSCಯ ಈ ಬಾರಿಯ ಪ್ರಿಲಿಮ್ಸ್ ಏನು ಕಳೆದ ಬಾರಿ ನಡೀತು ಅದರಲ್ಲಿ 10ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಅವಾರ್ಡ್ಸ್ಗಳಿಗೆ ಸಂಬಂಧಪಟ್ಟಂತೆ ಕೇಳಿರ್ತಕ್ಕಂಥದ್ದು. ಈ ಕಾರಣದಿಂದ 67th ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ಗಳಲ್ಲಿ ಯಾರ್ಯಾರಿಗೆ ಯಾವ ಪ್ರಶಸ್ತಿ ಬಂದಿದೆ ಅನ್ನುವಂಥದ್ದನ್ನ ಒಮ್ಮೆ ನಾವು ನೋಡೋಣ. ಇದು ಎಷ್ಟನೇ ಫಿಲ್ಮ್ ಅವಾರ್ಡ್ಸ್ ಅನ್ನುವಂಥದ್ದು ಕೂಡ ನಮಗೆ ನೆನಪಿರಲಿ. 67th ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ಅನ್ನುವಂಥದ್ದು. ಇಲ್ಲಿ ಬೆಸ್ಟ್ ಆಕ್ಟರ್ ಅನ್ನುವಂಥ ಅವಾರ್ಡ್ ಅನ್ನ ಕಂಗನಾ ರನೌತ್ ಅವರು ಪಡ್ಕೊಂಡಿದ್ದಾರೆ ಪಂಗಾ ಮತ್ತು ಮಣಿಕರ್ಣಿಕಾ ಮೂವಿಗೆ. ಇನ್ನು ಬೆಸ್ಟ್ ಆಕ್ಟರ್ ಅವಾರ್ಡ್ ಅನ್ನ ಧನುಷ್ ಅವರು ಅಸುರನ್ ಅನ್ನುವಂಥ ತಮಿಳ್ ಮೂವಿಗೆ ಪಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಮನೋಜ್ ಬಾಜ್ಪೇಯಿ ಅವರು ಭೋಸ್ಲೆ ಮೂವಿಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಅನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಬೆಸ್ಟ್ ಫೀಚರ್ ಫಿಲ್ಮ್ ಅಂತ ಹೇಳಿ ಮರಕ್ಕರ್ ಅರಬಿ ಕೋಡಲಿಂಟೆ ಸಿಂಹಂ ಅನ್ನುವಂಥ ಒಂದು ಮೂವಿ, ಮಲಯಾಳಂ ಮೂವಿ ಪಡ್ಕೊಂಡಿರ್ತಕ್ಕಂಥದ್ದು. ಇನ್ನುಳಿದಂಥ ಎಲ್ಲ ಕ್ಯಾಟಗರೀಸ್ ಅನ್ನ ನಾವು ನೋಡುವಂತ ಅವಶ್ಯಕತೆ ಇಲ್ಲ. ಆದ್ರೆ KPSC ಪರೀಕ್ಷೆಗಳಿಗೆ ಬೆಸ್ಟ್ ಆಕ್ಟರ್, ಬೆಸ್ಟ್ ಆಕ್ಟ್ರೆಸ್, ಬೆಸ್ಟ್ ಫೀಚರ್ ಫಿಲ್ಮ್ ಈ ಅಂಶಗಳನ್ನಾದ್ರೂ ಕೂಡ ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಜೊತೆಗೆ 67th ನ್ಯಾಷನಲ್ ಅವಾರ್ಡ್ಸ್ ಅನ್ನುವಂಥದ್ದು ತಿಳಿದಿರಲಿ. ಇದರ ಜೊತೆಗೆ ಸಿನಿಮಾ ಕ್ಷೇತ್ರದಲ್ಲಿ ಸಾಧನೆಯನ್ನ
ಮಾಡ್ತಿರ್ತಕ್ಕಂಥ ಯಾವುದೋ ಒಂದು ರಾಜ್ಯಕ್ಕೆ ಪ್ರತಿ ವರ್ಷ ನೀಡುವಂಥ ಅವಾರ್ಡನ್ನು ಈ ಬಾರಿ ಸಿಕ್ಕಿಂ ರಾಜ್ಯ ಪಡ್ಕೊಂಡಿರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ಅಮಿಡ್ ಪ್ರೊಟೆಸ್ಟ್ ಲೋಕಸಭಾ ಪಾಸಸ್ GNCTD ಅಮೆಂಡ್ಮೆಂಟ್ ಬಿಲ್ ಅನ್ನೋದಾಗಿದೆ. ಈ GNCTD ಬಿಲ್ ಏನು ಅಂತ ಅಂದರೆ ಗವರ್ನಮೆಂಟ್ ಆಫ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಡೆಲ್ಲಿ ಅಮೆಂಡ್ಮೆಂಟ್ ಬಿಲ್ 2021. ಇಲ್ಲಿ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ NCT ಡೆಲ್ಲಿ ಏನಿದೆ, ಇಲ್ಲಿ ನಡೆಯುವಂಥ ಗೌರ್ಮೆಂಟ್ ಯಾವ ರೀತಿ ಕಾರ್ಯ ಮಾಡುತ್ತೆ ಮತ್ತು ಇಲ್ಲಿ ಯಾರ್ಯಾರಿಗೆ ಯಾವ ಪವರ್ಸ್ಗಳನ್ನು ನೀಡಿದ್ದೇವೆ ಅನ್ನೋದ್ರ ಕುರಿತಂತೆ ಇರುವಂಥ ಈ GNCTD ಅನ್ನುವಂಥ ಒಂದು ಲಾ ಏನಿತ್ತು, ಇದಕ್ಕೆ ತಿದ್ದುಪಡಿಗಳನ್ನು ತರುವಂಥ ಒಂದು ಅಮೆಂಡ್ಮೆಂಟ್ ಬಿಲ್ಲನ್ನು ಲೋಕಸಭೆಯಲ್ಲಿ ಮಂಡಿಸಲಾಗಿತ್ತು. ಈಗ ಲೋಕಸಭೆಯಲ್ಲಿ ಇದು ಪಾಸ್ ಆಗಿರ್ತಕ್ಕಂಥದ್ದು. ಲೋಕಸಭೆಯಲ್ಲಿ ಪಾಸಾಗಿ ರಾಜ್ಯಸಭೆಯಲ್ಲೂ ಇದು ಪಾಸಾಗಿ ನಂತರದಲ್ಲಿ ಇದಕ್ಕೆ ಪ್ರೆಸಿಡೆಂಟ್ ಅವರು ಸಹಿ ಹಾಕಿದ್ರೆ ಈ ಬಿಲ್ಲನ್ನು ಆ್ಯಕ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಈ ರೀತಿಯಾದಂಥ ಆ್ಯಕ್ಟ್ ಆಗಿ ಇದು ಬದಲಾವಣೆಯಾಗಿ ಯಾವ ರೀತಿಯಾಗಿ ಕಾರ್ಯರೂಪಕ್ಕೆ ಬರುತ್ತೆ ಅನ್ನುವಂಥದ್ದನ್ನು ನಾವು ನೋಡೋಣ ಮುಂದಿನ ದಿನಗಳಲ್ಲಿ. ಆದರೆ ಈ ಬಿಲ್ನಲ್ಲಾಗಿರ್ತಕ್ಕಂಥ ಮುಖ್ಯವಾದಂಥ ಬದಲಾವಣೆಗಳೇನು ಅಂತ ಅಂದಾಗ ಈ ಬಿಲ್ ಅನ್ನುವಂಥದ್ದು ಲೆಫ್ಟಿನೆಂಟ್ ಗವರ್ನರ್ಗೂ ಮತ್ತು ಡೆಲ್ಲಿಯಲ್ಲಿರ್ತಕ್ಕಂಥ ಡೆಲ್ಲಿಯ ಸರ್ಕಾರಕ್ಕೂ ಎರಡರ ನಡುವಿನ ಅಧಿಕಾರಗಳನ್ನು ಇನ್ನೊಂದಷ್ಟು ಪ್ರಾಪರ್ ಆಗಿ ಡಿವೈಡ್ ಮಾಡುವಂಥ ಕಾರ್ಯವನ್ನು ಮಾಡುತ್ತೆ. ಅಂದರೆ ಕ್ಲಿಯರ್ ಆಗಿ ಯಾರ್ಯಾರಿಗೆ ಯಾವ ಅಧಿಕಾರ ಅನ್ನುವಂಥದ್ದನ್ನು ಮೆನ್ಷನ್ ಮಾಡುತ್ತೆ. ಇನ್ನು ಈ ಬಿಲ್ನ ಅಡಿಯಲ್ಲಿ ಗೌರ್ಮೆಂಟ್ ಅಂತ ಬಳಸಿದಾಗ, ಗೌರ್ಮೆಂಟ್ ನಿರ್ಧಾರಗಳನ್ನು ತಗೊಳುತ್ತೆ ಅಂದಾಗ ಗೌರ್ಮೆಂಟ್ ಅಂತ ಅಂದರೆ ಲೆಫ್ಟಿನೆಂಟ್ ಗವರ್ನರನ್ನು ಗೌರ್ಮೆಂಟ್ ಅಂತ ಹೇಳಿ ಗುರುತಿಸಲಾಗುತ್ತೆ ಈ ಬಿಲ್ನ ಅಡಿಯಲ್ಲಿ. ಇನ್ನು ಈ ಒಂದು ಬಿಲ್ ಒಟ್ಟಾರೆಯಾಗಿ ಲೆಫ್ಟಿನೆಂಟ್ ಗವರ್ನರ್ನ ಪವರ್ಸ್ಗಳನ್ನು ಹೆಚ್ಚುಗೊಳಿಸುತ್ತೆ. ಆ ಕಾರಣಕ್ಕೆ ಒಂದಷ್ಟು ಸೆಕ್ಷನ್ಸ್ಗಳನ್ನು ಕೂಡ ಇಲ್ಲಿ ಆ್ಯಡ್ ಮಾಡಲಾಗಿರ್ತಕ್ಕಂಥದ್ದು. ಇದರಿಂದಾಗಿ ಈ ಗೌರ್ಮೆಂಟ್ಗೆ ಡೆಲ್ಲಿಯಲ್ಲಿ ಬರುವಂಥ ಸರ್ಕಾರ ಏನಿದೆ ಆ ಸರ್ಕಾರಕ್ಕೆ ತೊಂದರೆ ಆಗುತ್ತೆ. ಸರ್ಕಾರಕ್ಕಿದ್ದಂಥ ಪವರ್ಸ್ಗಳನ್ನು ಕಿತ್ತು ಹಾಕಿದಾಗ ಆಗ್ತಾ ಇದೆ ಅಂತ ಹೇಳಿ ಆ ಪಕ್ಷ ಅನ್ನುವಂಥದ್ದು ರಾಜ್ಯಸಭೆಯಲ್ಲಿ ಈ ಬಿಲ್ನ ವಿರುದ್ಧವಾಗಿ ಆಪೋಸಿಷನ್ ಅನ್ನುವಂಥದ್ದು ಫೈಟ್ ಮಾಡಿರ್ತಕ್ಕಂಥದ್ದನ್ನು ಈ ಇನ್ನೊಂದು ಆರ್ಟಿಕಲ್ ಇಲ್ಲಿ ತಿಳಿಸ್ತಾ ಇದೆ. ಬಿಲ್ ಎನ್ ಅಸಾಲ್ಟ್ ಆನ್ ಫೆಡರಲ್ ಸ್ಟ್ರಕ್ಚರ್ ಅಂತ ಹೇಳಿ ಉಮರ್ ಅಬ್ದುಲ್ಲಾ ಅವರು, ಮುಫ್ತಿ ಅವರು ಹೇಳಿರ್ತಕ್ಕಂಥದ್ದು. ಮೆಹಬೂಬಾ ಮುಫ್ತಿ ಅವರಾಗಿರ್ಬೋದು, ಉಮರ್ ಅಬ್ದುಲ್ಲಾ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಈ ಗವರ್ನಮೆಂಟ್ ಆಫ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಡೆಲ್ಲಿ ಅಮೆಂಡ್ಮೆಂಟ್ ಬಿಲ್ ಅನ್ನು ಕುರಿತಂತೆ ಈ ಬಿಲ್ ಅನ್ನುವಂಥದ್ದು ಫೆಡರಲ್ ಸ್ಟ್ರಕ್ಚರ್ಗೆ ಒಂದು ಅಸಾಲ್ಟ್ನ ರೂಪದಲ್ಲಿ ಇದೆ ಅಂತ ಹೇಳಿ ಅವರು ಕೂಡ ಇದರ ವಿರುದ್ಧವಾಗಿ ಮಾತನಾಡಿರ್ತಕ್ಕಂಥದ್ದು. ಈ ಬಿಲ್ನ ಬಗ್ಗೆ ಈ ಬಾರಿ ಸಾಕಷ್ಟು ಚರ್ಚೆ ಆಗ್ತಿರೋದ್ರಿಂದ ಇದ್ರ ಬಗ್ಗೆ ನೇರವಾಗಿ ಮೇನ್ಸ್ನಲ್ಲಿ ಯಾವುದಾದ್ರೂ ಪ್ರಶ್ನೆ ಅಥವಾ ಈ ಬಿಲ್ನ ಕುರಿತಂತೆ ಪ್ರಿಲಿಮ್ಸ್ನಲ್ಲಿ ಸ್ಟೇಟ್ಮೆಂಟ್ಸ್ಗಳನ್ನು ನೀಡಿ ಸರಿ ಅಥವಾ ತಪ್ಪು ಸ್ಟೇಟ್ಮೆಂಟ್ಸ್ಗಳನ್ನು ಗುರುತಿಸುವಂಥ ಪ್ರಶ್ನೆಗಳನ್ನು ಕೇಳ್ಬೋದಾಗಿರುತ್ತೆ. ಈ ಬಿಲ್ನ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳಿ. ಈ ಹಿಂದೆ ಈಗಾಗಲೇ ನಾವು ಕೆಲವೊಂದಷ್ಟು ಆರ್ಟಿಕಲ್ಸ್ಗಳಿಗೆ ಸಂಬಂಧಪಟ್ಟಂತೆ ಈ ಬಿಲ್ನ ಬಗ್ಗೆ ಒಂದಷ್ಟು ಬಾರಿ ಚರ್ಚೆ ಮಾಡಿದ್ದೇವೆ. ಹಾಗಾಗಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ ಆಗಿ ಈಗ ಮಾಹಿತಿ ಬೇಡ ಅನಿಸುತ್ತೆ. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಎಡಿಟೋರಿಯಲ್ ಅನ್ನು ಕೂಡ ಇವತ್ತು ನೀಡಲಾಗಿರ್ತಕ್ಕಂಥದ್ದು. ಡೆಲ್ಲಿಗೆ ಸಂಬಂಧಪಟ್ಟಂತ GNCTD ಅಮೆಂಡ್ಮೆಂಟ್ ಬಿಲ್ 2021 ಅನ್ನುವಂಥದ್ದು ಎಲೆಕ್ಟೆಡ್ ಗವರ್ಮೆಂಟ್ಗೆ ಇರುವಂಥ ಒರಿಜಿನಲ್ ಪವರ್ಸ್ಗಳೇನಿರುತ್ತೆ ಆ ಪವರ್ಸ್ಗಳನ್ನು ಕಡಿಮೆ ಮಾಡುತ್ತೆ. ವೆಸ್ಟಿಜಿಯಲ್ ಆರ್ಗನ್ನನ್ನಾಗಿ, ಕೇವಲ ಒಂದು ವೆಸ್ಟಿಜಿಯಲ್ ಆರ್ಗನನ್ನಾಗಿ ಎಲೆಕ್ಟೆಡ್ ಗೌರ್ಮೆಂಟನ್ನು ಮಾಡುತ್ತೆ. ಈ ಕಾರಣದಿಂದಾಗಿ ಈ ಲೇಖಕರು ಈ ಬಿಲ್ನಲ್ಲಿರ್ತಕ್ಕಂಥ ಕೆಲವು ಅಂಶಗಳು ಸರಿಯಲ್ಲ, ಇದರಿಂದಾಗಿ ಕಾನ್ಸಿಕ್ವೆನ್ಸಸ್ ಏನು ಅಂತ ಅಂದಾಗ ಸೆಂಟ್ರಲ್ ಗೌರ್ಮೆಂಟ್ ಅನ್ನುವಂಥದ್ದು ಡೆಲ್ಲಿಯ ಎಲೆಕ್ಟೆಡ್ ಗೌರ್ಮೆಂಟ್ಗೆ ಇರುವಂಥ ಪವರ್ಸ್ಗಳನ್ನು ಈ ಬಿಲ್ಲನ್ನು ಜಾರಿಗೆ ತರೋದ್ರಿಂದಾಗಿ ಕಡಿಮೆ ಮಾಡ್ತಾ ಇದೆ, ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇದು ಸರಿಯಲ್ಲ ಅನ್ನುವ ನಿಟ್ಟಿನಲ್ಲಿ ಒಂದು ಎಡಿಟೋರಿಯಲ್ ಅನ್ನು ಇವರು ಬರೆದಿರ್ತಕ್ಕಂಥದ್ದು. ಒಮ್ಮೊಮ್ಮೆ ಎಡಿಟೋರಿಯಲ್ಸ್ಗಳು ಲೇಖಕರ ಅವರದ್ದೇ ಆದ ಒಂದು ಒಪಿನಿಯನ್ ಅನ್ನು ಹೊಂದಿರುತ್ತೆ. ಈ ಆರ್ಟಿಕಲ್ ಅನ್ನು ಓದ್ಕೊಂಡು ನೀವು ನಿಮ್ಮ ಪರ್ಸ್ಪೆಕ್ಟಿವ್ ನಲ್ಲಿ ನಿಮಗೆ ಬೇಕಾದಂತ ಒಂದಷ್ಟು ಪಾಯಿಂಟ್ಸ್ ಗಳನ್ನ ಆಡ್ ಡೌನ್ ಮಾಡ್ಕೊಳ್ಬಹುದಾಗುತ್ತೆ ನಿಮ್ಮ ನೋಟ್ಸ್ ನಲ್ಲಿ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಗವರ್ನಮೆಂಟ್ ಆಫ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಡೆಲ್ಲಿ ಆಕ್ಟ್ ಅನ್ನುವಂಥದ್ದು ಒರಿಜಿನಲ್ ಆಗಿ ಯಾವ ವರ್ಷದಲ್ಲಿ ಜಾರಿಗೆ ಬಂದಿದೆ ಅನ್ನುವಂಥದ್ದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಡೆಲ್ಲಿಗೆ ಸಂಬಂಧಪಟ್ಟಂತೆ ಡೆಲ್ಲಿಯ ಕ್ಯಾಬಿನೆಟ್ ಅನ್ನುವಂಥದ್ದು ಸೆಟ್ಟಿಂಗ್ ಅಪ್ ಆಫ್ 100 ಸ್ಕೂಲ್ಸ್ ಆಫ್ ಸ್ಪೆಷಲೈಸ್ಡ್ ಎಕ್ಸಲೆನ್ಸ್ ಇವುಗಳಿಗೆ ಅಪ್ರೂವಲ್ ಅನ್ನು ನೀಡಿರ್ತಕ್ಕಂಥದ್ದು. ಇಲ್ಲಿ ಸ್ಕೂಲ್ಸ್ ಆಫ್ ಸ್ಪೆಷಲೈಸ್ಡ್ ಎಕ್ಸಲೆನ್ಸ್ ಅಂತ ಹೇಳಿ 100 ಶಾಲೆಗಳನ್ನು ಡೆಲ್ಲಿ ಸರ್ಕಾರದವರು ಡೆಲ್ಲಿಯಲ್ಲಿ ತೆರೆಯಲಾಗ್ತಾ ಇದೆ. ಡೆಲ್ಲಿ ಸರ್ಕಾರದ ಅಡಿಯಲ್ಲಿ ಎಜುಕೇಷನ್ ಪೋರ್ಟ್ಫೋಲಿಯೋ ಅನ್ನು ಹೊಂದಿರತಕ್ಕಂಥ ಮಿನಿಸ್ಟರ್ ಮನೀಶ್ ಸಿಸೋಡಿಯಾ ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಕೂಡ ಹೌದು. ಇವರು ತಿಳಿಸುವಂತೆ ಸ್ಪೆಷಲೈಸ್ಡ್ ಎಕ್ಸಲೆನ್ಸ್ ಅನ್ನು ಹೊಂದಿರತಕ್ಕಂಥ 100 ಶಾಲೆಗಳನ್ನು ಡೆಲ್ಲಿ ಸರ್ಕಾರ ಈಗ ತೆರೆಯಲಿದೆ. ಇದರ ಮುಖಾಂತರವಾಗಿ ಸ್ಟೆಮ್ನ ಅಡಿಯಲ್ಲಿನ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್ ನೊಟ್ಟಿಗೆ ಗಿಫ್ಟೆಡ್ ವಿದ್ಯಾರ್ಥಿಗಳು ಬೇರೆ ಒಂದು ಫೀಲ್ಡ್ಗೆ ಇದುವರೆಗೂ ಕೂಡ ಒಂದು ಡಿವಿಷನ್ ಅನ್ನು ನಾವು ಕಾಣ್ಬೋದಾಗಿತ್ತು, ಸೈನ್ಸ್ ಸಬ್ಜೆಕ್ಟ್ಸ್ ಮತ್ತು ಆರ್ಟ್ಸ್ ಸಬ್ಜೆಕ್ಟ್ಸ್ ಅಂತ ಹೇಳಿ. ಆದರೆ ಈಗ ಆರ್ಟ್ಸ್, ಹ್ಯುಮ್ಯಾನಿಟೀಸ್ ಮತ್ತು ವಿಜುವಲ್ ಆರ್ಟ್ಸ್ಗೆ ಸಂಬಂಧಪಟ್ಟಂತ ಯಾವುದೇ ಒಂದು ಸಬ್ಜೆಕ್ಟ್ಸ್ಗಳಾಗಿರ್ಬೋದು ಅಥವಾ ಸ್ಟೆಮ್ನ ಅಡಿಯಲ್ಲಿ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್ನ ಸಬ್ಜೆಕ್ಟ್ಸ್ ಆಗಿರ್ಬೋದು, ಈ ರೀತಿಯ ವೇರಿಯಸ್ ಏರಿಯಾಸ್ ಆಫ್ ಸ್ಟಡಿಯನ್ನು ಗಿಫ್ಟೆಡ್ ಸ್ಟೂಡೆಂಟ್ಸ್ಗಳು ಅವರು ಎರಡನ್ನೂ ಕೂಡ ಅಧ್ಯಯನ ಮಾಡೋದಕ್ಕೆ ಒಂದು ಅವಕಾಶವನ್ನು ಒದಗಿಸಿಕೊಡುವಂಥ ಸ್ಪೆಷಲೈಸ್ಡ್ ಎಕ್ಸಲೆನ್ಸ್ ಅನ್ನು ಹೊಂದಿರುವಂಥ ಸ್ಕೂಲ್ಸ್ಗಳನ್ನು 100 ಶಾಲೆಗಳನ್ನು ಡೆಲ್ಲಿ ಸರ್ಕಾರದ ಅಡಿಯಲ್ಲಿ ತೆರೆಯಲಾಗುತ್ತೆ ಅನ್ನೋದ್ರ ಬಗ್ಗೆ ಈ ಆರ್ಟಿಕಲ್ ಮಾತನಾಡ್ತಾ ಇದೆ. ಇದರಿಂದಾಗಿ ಈಗೇನು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ನುವಂಥದ್ದು 2020ರಲ್ಲಿ ಜಾರಿಗೆ ಬಂದಿದೆ, ಈ ಒಂದು ಶಿಕ್ಷಣ ನೀತಿಯಂತೆ
5+3+3+4 ಅನ್ನುವಂಥ ಒಂದು ಫ್ರೇಮ್ವರ್ಕ್ ಅನ್ನು ಸ್ಕೂಲಿಂಗ್ನಲ್ಲಿ ಇಂಟ್ರೊಡ್ಯೂಸ್ ಮಾಡೋದನ್ನು ಶಿಕ್ಷಣ ನೀತಿ ತಿಳಿಸುತ್ತೆ. ಅದರಲ್ಲಿ ಕ್ಲಾಸ್ 9 to 12ನಲ್ಲಿ 4 ಅಂತ ಹೇಳಿ ಲಾಸ್ಟ್ 4 ಇಯರ್ಸ್ ಏನಿದೆ, ಈ 4 ಇಯರ್ಸನ್ನು ಈ ಸ್ಕೂಲ್ಸ್ ಅನ್ನುವಂಥದ್ದು ಜಾರಿಗೆ ತರಲಾಗುತ್ತೆ. ಇಲ್ಲಿ ಚಾಯ್ಸ್ ಬೇಸ್ಡ್ ಲಾಸ್ಟ್ 4 ಇಯರ್ಸ್ ಆಫ್ ಎಜುಕೇಷನ್ ಅನ್ನು ಕವರ್ ಮಾಡಲಾಗುತ್ತೆ ಈ ಒಂದು ಸ್ಪೆಷಲೈಸ್ಡ್ ಎಕ್ಸಲೆನ್ಸ್ ಶಾಲೆಗಳಲ್ಲಿ. ಇದರಿಂದಾಗಿ ಮಕ್ಕಳ ಹೋಲಿಸ್ಟಿಕ್ ಮತ್ತು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅನ್ನುವಂಥದ್ದು ಮಕ್ಕಳಿಗೆ ದೊರಕಿದಂತಾಗುತ್ತೆ ಅನ್ನುವಂಥದ್ದು ಒಟ್ಟಾರೆ ಈ ಒಂದು ಲೇಖನದ ಆಶಯ. ಇಲ್ಲಿ ನಾವು ಉದಾಹರಣೆಗಳನ್ನು ಬರೆಯುವಾಗ ಯಾವುದೇ ಎಜುಕೇಷನ್ಗೆ ಸಂಬಂಧಪಟ್ಟಂತೆ, ಶಾಲೆಗಳಿಗೆ ಸಂಬಂಧಪಟ್ಟಂತೆ, ಭಾರತದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಆಗ್ತಿರ್ತಕ್ಕಂಥ ಬದಲಾವಣೆಗಳಿಗೆ ಸಂಬಂಧಪಟ್ಟಂತೆ, ನ್ಯಾಷನಲ್ ಎಜುಕೇಷನ್ ಪಾಲಿಸಿಗೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ಬರೆಯುವಾಗ ಇಲ್ಲಿನ ಈ ಒಂದು ಸ್ಪೆಷಲೈಸ್ಡ್ ಎಕ್ಸಲೆನ್ಸ್ನ ಸ್ಕೂಲ್ಸ್ಗಳನ್ನು ಏನು ಡೆಲ್ಲಿ ಸರ್ಕಾರ ತೆರೀತಾ ಇದೆ ಇದರ ಬಗ್ಗೆ ನಾವು ಮಾತನಾಡ್ಬೋದಾಗುತ್ತೆ. ಮುಂದಿನ ಆರ್ಟಿಕಲ್ ಗಾಂಧಿ ಪೀಸ್ ಪ್ರೈಸ್ ಫಾರ್ ಮುಜಿಬ್ ಅಂಡ್ ಸುಲ್ತಾನ್ ಕಬೂಸ್ ಅನ್ನೋದಾಗಿದೆ. ಈಗಾಗಲೇ UPSCಯ ಪರೀಕ್ಷೆಯಲ್ಲಿ ಗಾಂಧಿ ಪೀಸ್ ಪ್ರೈಸನ್ನು ಒಮ್ಮೆ ಇಸ್ರೋಗೆ ನೀಡಲಾಗಿತ್ತು. ಆ ವರ್ಷ ಯಾರಿಗೆ ಈ ಒಂದು ಗಾಂಧಿ ಪೀಸ್ ಪ್ರೈಸನ್ನು ನೀಡಲಾಗಿತ್ತು ಅನ್ನೋದ್ರ ಬಗ್ಗೆ UPSCಯ ಪ್ರಿಲಿಮ್ಸ್ನಲ್ಲಿ ನೇರವಾದಂಥ ಒಂದು ಪ್ರಶ್ನೆಯನ್ನು ನಾವು ನೋಡ್ಬೋದಾಗುತ್ತೆ. ಈ ಹಿನ್ನೆಲೆಯಲ್ಲಿ ಗಾಂಧಿ ಪೀಸ್ ಪ್ರೈಸ್ ಇಂಪಾರ್ಟೆನ್ಸನ್ನು ಹೊಂದಿರುತ್ತೆ. ಈ ವರ್ಷ ಈ ಗಾಂಧಿ ಪೀಸ್ ಪ್ರೈಸ್ ಅನ್ನುವಂಥದ್ದು 2020 ಮತ್ತು 2019ರಲ್ಲಿ ಯಾರ್ಯಾರಿಗೆ ದೊರಕಿತು ಅಂತ ಅಂದರೆ 2020ರಲ್ಲಿ ಬಾಂಗ್ಲಾದೇಶದ ಫಾದರ್ ಆಫ್ ದಿ ನೇಷನ್ ಅಂತಲೇ ಗುರುತಿಸಿಕೊಳ್ಳುವಂಥ ಮುಜಿಬುರ್ ರಹಮಾನ್ ಇವರಿಗೆ 2020ರ ಗಾಂಧಿ ಪೀಸ್ ಪ್ರೈಸನ್ನು ನೀಡಲಾಗಿದೆ. ಇನ್ನು 2019ರ ಗಾಂಧಿ ಪೀಸ್ ಪ್ರೈಸನ್ನು ಪೋಸ್ತುಮಸ್ ಆಗಿ ಕಬೂಸ್ ಬಿನ್ ಸಯೀದ್ ಅಲ್ ಸೈದ್ ಇವರಿಗೆ ನೀಡಲಾಗ್ತಾ ಇರ್ತಕ್ಕಂಥದ್ದನ್ನು ಈ ಆರ್ಟಿಕಲ್ ಒಳಗೊಂಡಿದೆ. KPSCಯ ಯಾವುದೇ ಪರೀಕ್ಷೆಗಳಲ್ಲಿ ಅಥವಾ UPSCಯ ಪರೀಕ್ಷೆಯಲ್ಲೂ ಕೂಡ ಇದನ್ನು ನೇರವಾದಂಥ ಒಂದು ಪ್ರಶ್ನೆಯಾಗಿ ಕೇಳ್ಬೋದಾಗಿರುತ್ತೆ. ಹಾಗಾಗಿ ಈ ಆರ್ಟಿಕಲ್ ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ ಮತ್ತು ನೀವು ಯಾವುದೇ ಪರೀಕ್ಷೆಗಳಿಗೆ ಹೋಗೋದಕ್ಕೆ ಮುಂಚೆ ಇದನ್ನು ರಿವೈಸ್ ಮಾಡ್ಕೊಳ್ಳಿ. ಈ ಅವಾರ್ಡ್ನ ಅಡಿಯಲ್ಲಿ 1 ಕೋಟಿ ಕ್ಯಾಶ್ ಪ್ರೈಸ್ ಮತ್ತು ಒಂದು ಸೈಟೇಷನ್ ಮತ್ತು ಒಂದು ಪ್ಲಾಕ್ ಜೊತೆಗೆ ಒಂದು ಟ್ರೆಡಿಷನಲ್ ಹ್ಯಾಂಡಿಕ್ರಾಫ್ಟ್ ಅಥವಾ ಹ್ಯಾಂಡ್ಲೂಮ್ ಅನ್ನು ನೀಡಲಾಗುತ್ತೆ. ಮುಂದಿನ ಆರ್ಟಿಕಲ್ ಇಂಡಿಯಾ ಶುಡ್ ಬ್ಯಾಕ್ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕಮಿಷನ್ ರೆಸಲ್ಯೂಷನ್ ಎಗೇನ್ಸ್ಟ್ ಶ್ರೀಲಂಕಾ ಅನ್ನೋದಾಗಿದೆ. ಇಲ್ಲಿ ಮುಖ್ಯವಾದಂಥ ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ ಸಂಬಂಧಪಟ್ಟಂಥ ಒಂದು ಆರ್ಟಿಕಲನ್ನು ನಾವು ನೋಡ್ತಾ ಇದ್ದೇವೆ. ಇದು ಯಾತಕ್ಕಾಗಿ ಅಂತ ಅಂದರೆ ಭಾರತಕ್ಕೆ ಶ್ರೀಲಂಕಾ ಅನ್ನುವಂಥದ್ದು ನೈಬರಿಂಗ್ ಕಂಟ್ರಿ ಆಗಿರೋದ್ರಿಂದ ಶ್ರೀಲಂಕಾದಲ್ಲಾಗುವಂಥ ಯಾವುದೇ ಬೆಳವಣಿಗೆಗಳು ಭಾರತಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. ಶ್ರೀಲಂಕಾ ಭಾರತಕ್ಕೆ ಒಂದು ಟ್ರೇಡ್ ಪಾರ್ಟ್ನರ್ ಕೂಡ ಹೌದು, ಸ್ಟ್ರಾಟಜಿಕ್ ಇಂಪಾರ್ಟೆನ್ಸನ್ನು ಹೊಂದಿರತಕ್ಕಂಥ ಒಂದು ಪ್ರದೇಶವೂ ಹೌದು. ಶ್ರೀಲಂಕಾದಲ್ಲಿ ಇತ್ತೀಚೆಗೆ ಚೀನಾದ ಒಂದು ಇನ್ಫ್ಲೂಯೆನ್ಸ್ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಒಂದು ವೇಳೆ ನಾವು ಶ್ರೀಲಂಕಾಗೆ ಹೆಚ್ಚಿನ ಗಮನವನ್ನು ನೀಡಲಿಲ್ಲ ಅಂತಂದರೆ ಅಥವಾ ಶ್ರೀಲಂಕಾದ ಡಿಮ್ಯಾಂಡ್ಸ್ಗಳನ್ನು ಭಾರತ ಪೂರೈಸಲಿಲ್ಲ ಅಂತ ಅಂದರೆ ಶ್ರೀಲಂಕಾದವರು ಹೆಚ್ಚಿನದಾಗಿ ಚೀನಾದ ಮೊರೆ ಹೋಗುವಂಥದ್ದು ಅಥವಾ ಚೀನಾದ ಇನ್ಫ್ಲೂಯೆನ್ಸ್ ಈ ರೀಜನ್ನಲ್ಲಿ ಇನ್ನಷ್ಟು ಹೆಚ್ಚಿನದಾಗಿ ಆಗುವಂಥದ್ದನ್ನು ನಾವು ಮುಂದಿನ ದಿನಗಳಲ್ಲಿ ಕಾಣಬೇಕಾಗುತ್ತೆ. ಈ ಕಾರಣದಿಂದಾಗಿ ಭಾರತ ಒಂದು ಆಬ್ಲಿಗೇಷನ್ ಅನ್ನು ಹೊಂದಿದೆ. ಶ್ರೀಲಂಕಾಗೆ ಪರವಾಗಿ ಕಾರ್ಯಗಳನ್ನು ಭಾರತ ಮಾಡಲೇಬೇಕಾಗತ್ತೆ ಕೆಲವೊಂದು ಸಂದರ್ಭಗಳಲ್ಲಿ. ಆದರೆ ಈಗ ಶ್ರೀಲಂಕಾ ಫೇಸ್ ಮಾಡ್ತಿರ್ತಕ್ಕಂಥ ಪ್ರಾಬ್ಲಮ್ ಏನು ಅಂತಂದರೆ ಶ್ರೀಲಂಕಾದಲ್ಲಿರ್ತಕ್ಕಂಥ ತಮಿಳಿಯನ್ಸ್ ಏನಿದ್ದಾರೆ ಅವರ ವಿರುದ್ಧವಾಗಿ ಶ್ರೀಲಂಕಾ ಸರ್ಕಾರ ಕಾರ್ಯ ಮಾಡ್ತಾ ಇದೆ. ಅವರ ರೈಟ್ಸ್ಗಳನ್ನು ಶ್ರೀಲಂಕಾ ಸರ್ಕಾರ ರೆಕಗ್ನೈಸ್ ಮಾಡ್ತಿಲ್ಲ, ಅವರ ರೈಟ್ಸ್ಗಳನ್ನು ವೈಲೇಟ್ ಮಾಡ್ತಾ ಇದೆ, ಅವರುಗಳಿಗೆ ಸರಿಯಾದಂಥ ಒಂದು ಜೀವನ ಶೈಲಿ ದೊರಕದಂತೆ ಮಾಡ್ತಾ ಇದೆ. ಈ ಎಲ್ಲ ಕಾರಣದಿಂದಾಗಿ ಇಲ್ಲಿ ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗ್ತಿದೆ ಅಂತ ಹೇಳಿ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಅನ್ನುವಂಥದ್ದು ಶ್ರೀಲಂಕಾದ ವಿರುದ್ಧವಾಗಿ ಇರುವಂಥದ್ದು. ಆದರೆ ಈ ಒಂದು ರೆಸಲ್ಯೂಷನ್ ಅಲ್ಲಿ ಭಾರತ ಶ್ರೀಲಂಕಾದ ಪರವಾಗಿ ಕಾರ್ಯ ಮಾಡಬೇಕು ಅಂತ ಹೇಳಿ ಶ್ರೀಲಂಕಾದ ಸರ್ಕಾರ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಈ ಆರ್ಟಿಕಲ್ ತೋರಿಸುತ್ತೆ. ಆದರೆ ಒಂದು ವೇಳೆ ಭಾರತ ಏನಾದರೂ ಇಲ್ಲಿ ನಮ್ಮ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸನ್ನು ಮತ್ತು ಭಾರತ ಮತ್ತು ಶ್ರೀಲಂಕಾ ನಡುವಿನ ಸಂಬಂಧಗಳಿಗೋಸ್ಕರ ಶ್ರೀಲಂಕಾಗೆ ಬ್ಯಾಕಪ್ ಅನ್ನು ಅಥವಾ ಸಪೋರ್ಟನ್ನು ಭಾರತ ನೀಡಿದ್ದೇ ಆದರೆ ಶ್ರೀಲಂಕಾದಲ್ಲಿರ್ತಕ್ಕಂಥ ತಮಿಳಿಯನ್ನರಿಗೆ ಭಾರತ ಮೋಸ ಮಾಡಿದಾಗುತ್ತೆ. ಒಂದು ವೇಳೆ ನಾವೇನಾದರೂ ಅಲ್ಲಿರ್ತಕ್ಕಂಥ ಹ್ಯೂಮನ್ಸಿಗೆ ಆಗ್ತಾ ಇರ್ತಕ್ಕಂಥ ಅವರ ಒಂದು ಹ್ಯೂಮನ್ ರೈಟ್ಸ್ ವೈಲೇಷನ್ ಏನಿದೆ ಅದರ ವಿರುದ್ಧವಾಗಿ ನಾವು ಸಪೋರ್ಟ್ಗೆ ನಿಲ್ತಿಲ್ಲ ಅಂತ ಅಂದ್ರೆ ಭಾರತದಲ್ಲಿರ್ತಕ್ಕಂಥ ತಮಿಳಿಯನ್ನರಿಗೆ ಕೂಡ ಬೇಸರ ಆಗುತ್ತೆ. ಅಂದ್ರೆ ಭಾರತದಲ್ಲಿರ್ತಕ್ಕಂಥ ತಮಿಳಿಯನ್ನರಿಗೂ ಶ್ರೀಲಂಕಾದಲ್ಲಿರ್ತಕ್ಕಂಥ ತಮಿಳಿಯಲ್ಲರಿಗೂ ಅವರ ನಡುವೆ ಒಂದು ಬಾಂಧವ್ಯ ಇದೆ ಅಥವಾ ಅಲ್ಲಿ ರಿಲೇಟಿವ್ಸ್ಗಳು ಇರೋದನ್ನು ಕೂಡ ನಾವು ಕಾಣಬಹುದಾಗುತ್ತೆ. ಒಂದು ವೇಳೆ ಶ್ರೀಲಂಕಾಕ್ಕೆ ಸಪೋರ್ಟ್ ಮಾಡುವಂತ ನಡೆಯನ್ನ ಭಾರತ ತಗೊಂಡಿದ್ದೆ ಆದಾಗ ಇಲ್ಲಿರ್ತಕ್ಕಂಥ ತಮಿಳಿಯನ್ನರ ಫೀಲಿಂಗ್ಸ್ ಅನ್ನ ಹರ್ಟ್ ಮಾಡಿದಾಗುತ್ತೆ. ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗ್ತಾ ಇದ್ರು ಕೂಡ ಅದನ್ನು ನೋಡಿಕೊಂಡು ಭಾರತ ಸುಮ್ಮನಿದ್ದಾಗ ಆಗುತ್ತೆ. ಈ ಕಾರಣದಿಂದಾಗಿ ಭಾರತ ಯಾವ ರೀತಿಯ ಒಂದು ನಿರ್ಧಾರವನ್ನು ತಗೊಳ್ಳುತ್ತೆ ಅನ್ನುವಂಥದ್ದನ್ನ ನಾವು ನೋಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಆದ್ರೆ ಸದ್ಯಕ್ಕೆ ಶ್ರೀಲಂಕಾ ಸರ್ಕಾರದವರು ಭಾರತವು ತನ್ನನ್ನ UNHRCಯ ಒಂದು ರೆಸಲ್ಯೂಷನ್ ವಿಚಾರದಲ್ಲಿ ನಮ್ಮ ವಿರುದ್ಧವಾಗಿ ವೋಟ್ ಮಾಡೋದಿಲ್ಲ, ಬದಲಾಗಿ ನಮಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಅದನ್ನ ಕೇಳ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಅನ್ನುವಂಥದ್ದು ಯಾವ ಒಂದು ವರ್ಷದಲ್ಲಿ ಜಾರಿಗೆ ಬಂತು ಅನ್ನುವಂಥದ್ದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರಗಳನ್ನು ನೀಡಿ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.